ಈ ರೀತಿ ಬೇಜವಾಬ್ದಾರಿಗೆ ಮಾತಾಡಿದ ಅರ್ಥ ಐತೆ ಅದಕ್ಕೆ. ಹಿಂದೂ ಮಾಡಿದ್ರು ಯಾವುದೋ ಒಂದು ಬೆಂಗಳೂರು ಯಾವುದೋ ಲ್ಯಾಂಡ್ ಬಗ್ಗೆ ಒಂದು ಸಣ್ಣ ಡಾಕ್ಯುಮೆಂಟ್ ಕೊಡ್ರಿ ಅಂತ ಹೇಳಿದ ನಾನು. ಇಲ್ಲಿವ್ರು ಹಾಜರು ಮಾಡಿದ್ರು. ಈ ರೀತಿ ಬೇಜವಾಬ್ದಾರಿ ಅಪಾದನೆ ಮಾಡುವಂತ ನಿಲ್ಲಿಸಬೇಕು ಹಿರೇಮಠರು. ಎಸ್ ಸರ್, ಹಿರೇಮಠ ಆರೋಪ ಸಂಪೂರ್ಣ ನಿರಾಧಾರ. ನನ್ನ ವಿರುದ್ಧ ಇಲ್ಲ ಸಲ್ಲದ ಆಪಾದನೆ ಮಾಡುತ್ತಿದ್ದಾರೆ. ಯಾವುದೇ ದಾಖಲೆಗಳಿದ್ರೆ ಬಹಿರಂಗಗೊಳಿಸಲಿ. ಹುಬ್ಬಳ್ಳಿಯಲ್ಲಿ ವಿಪಕ್ಷ ನಾಯಕ ಶೆಟ್ಟರ್ ಆಕ್ರೋಶ. ರಾಜ್ಯಕ್ಕಾಗಿರುವ ಅನ್ಯಾಯವನ್ನ ಬಿಜೆಪಿ ಸರಿಪಡಿಸಲಿ. ದಮ್ಮಿದ್ರೆ ಕಮಲ ನಾಯಕರು ಸಮಸ್ಯೆ ಬಗೆಹರಿಸಲಿ. ಬಿಜೆಪಿ ನಾಯಕರ ವಿರುದ್ಧ ಸಿದ್ದರಾಮಯ್ಯ ಆಕ್ರೋಶ. ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ. ಕಸ ವಿಲೇವಾರಿ ಮಾಡದ ಬಿಬಿಎಂಪಿ ಅಧಿಕಾರಿಗಳಿಗೆ ತರಾಟೆ. ನಿರ್ಲಕ್ಷ್ಯ ತೋರಿದ ಸಹಾಯಕ ಎಂಜಿನಿಯರ್ ಜಯಕುಮಾರ್ ಅಮಾನತು. ಧಾರಾಕಾರ ಮಳೆಗೆ ಗುಣೇಲ ವೃದ್ಧಾಶ್ರಮಕ್ಕೆ ನುಗ್ಗಿದ ರಾಜಕಾಲುವೆ ನೀರು. ನೀರನ್ನ ಹೊರಹಾಕಲು ಸಿಬ್ಬಂದಿಯ ಪರದಾಟ. ಬೆಂಗಳೂರಿನ ಗೆದ್ದಲಹಳ್ಳಿಯಲ್ಲಿ ಘಟನೆ. ಮಂಗಳೂರಿನ ಪಿಲಿಕುಳದಲ್ಲಿ ವನ್ಯಜೀವಿ ಸಪ್ತಾಹ. ಕಣ್ಮನ ಸೆಳೆದ ಶ್ವಾನ ಬೆಕ್ಕಿನ ಪ್ರದರ್ಶನ. ಕಪ್ಪೆಗಳ ಶೋ ಕಂಡವರಿಗೆ ಖುಷಿಯೋ ಖುಷಿ. ಪ್ರಗತಿಪರ ರೈತರಿಂದ ದಸರಾ ಉದ್ಘಾಟನೆ. ಪುಟ್ಟಣ್ಣಯ್ಯರಿಗೆ ಸಿಕ್ತು ಅಧಿಕೃತ ಆಹ್ವಾನ. ಜಿಲ್ಲಾಧಿಕಾರಿಯಿಂದ ಆಮಂತ್ರಣ. ರಾಜ್ಯದ ಜನರಿಗೆ ಎಲ್ಇಡಿ ಬಲ್ಬ್ ಭಾಗ್ಯ. 2016ರ ಜನವರಿಯಿಂದ ವಿತರಣೆ. ಇಂಧನ ಸಚಿವ ಡಿಕೆ ಶಿವಕುಮಾರ್ ಹೇಳಿಕೆ. ಕಿಮ್ಸ್ನಲ್ಲಿ 15ನೇ ದಿನಕ್ಕೆ ಕಾಲಿಟ್ಟ ನರ್ಸ್ಗಳ ಪ್ರತಿಭಟನೆ. ಗುರುವಾರ ಈಡೇರಿಸುತ್ತಾರಂತೆ ಬೇಡಿಕೆ. ಒಕ್ಕಲಿಗರ ಸಂಘದ ಅಧ್ಯಕ್ಷರಿಂದ ಭರವಸೆ. ಆದರೂ ಮುಂದುವರೆದ ಪ್ರತಿಭಟನೆ. ಎಪಿಎಂಸಿಯಲ್ಲಿನ ಗೋಲ್ಮಾಲ್ ನಡೀತಾ ಇರೋದು ಇಂದು ನಿನ್ನೆಯಿಂದಲ್ಲ. ಇದಕ್ಕೆ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಅಂದ್ರು ಎಚ್ಡಿಕೆ. ಅಕ್ರಮಕ್ಕೆ ಆನ್ಲೈನ್ ವ್ಯವಸ್ಥೆ ಮಾಡಲಾಗಿದೆ ಎಂದ ಸಿಎಂ ಸಿದ್ದರಾಮಯ್ಯ. ರಾಕ್ಷಸಿ ಚಿತ್ರದ ಅದ್ಧೂರಿ ಆಡಿಯೋ ರಿಲೀಸ್. ಅಪ್ಪು ವಿಶಾಲ್ ಜೋಡಿಯಾಗಿ ಧ್ವನಿ ಸುರುಳಿ ಬಿಡುಗಡೆ. ಬಸವೇಶ್ವರ ನಗರದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಸಮಾರಂಭ.